ತಂಗಿ ಎರಡು ದೇಹ ಒಂದೇ ಜೀವ. ಅಂಜಲಿ, ಥ್ಯಾಂಕ್ ಯು ಅಂಜಲಿ. ಥ್ಯಾಂಕ್ಸಾ? ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ಮೀನುನಿಗೆ ಯಾವುದೇ ರೀತಿ ವಿಷಯ ಗೊತ್ತಾಗದಿರೋ ಥರ ನೀನು ನೋಡಿಕೊಂಡೆ. ಅವಳೀಗ ಅವ್ನ ಗಂಡನ ಮನೆಗೆ ಹೋಗಿದ್ದಾಳೆ. ಅದರಲ್ಲಿ ನಿನ್ನ ಪಾಲು ಕೂಡ ಇದೆ. ಅದರಲ್ಲಿ ನನ್ನ ದೊಡ್ಡಸ್ತಿಕೆ ಏನಿದೆ? ನಿನ್ನ ತಾಳ್ಮೆನೇ ದೊಡ್ಡದು. ಯು ಆರ್ ಅ ಜೆಂಟಲ್ಮ್ಯಾನ್ ಮುತ್ತು. ಅಂಜಲಿ, ನೀನು ಹೊಗಳುತ್ತಾ ಇದ್ದರೆ ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಮುತ್ತು, ಒಂದೊಂದು ಸಲ ನಿನ್ನ ನೋಡ್ತಾ ಇದ್ರೆ ತುಂಬ ಇಷ್ಟ ಆಗ್ಬಿಡ್ತೀಯ. ನಾನು ನಿನ್ನನ್ನು ಯಾಕೆ ದ್ವೇಷಿಸ್ತಾ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಅಂಜಲಿ, ಏನು ಹೇಳ್ತಾ ಇದೀಯಾ? ಹೌದು ಮುತ್ತು, ನೀನು ತುಂಬ ಮುಗ್ಧ. ನಾನು ನಿನಗೆ ಎಷ್ಟೇ ಕಾಟ ಕೊಟ್ಟರು ನಿನಗೆ ನನ್ನ ಮೇಲಿರೋ ಗೌರವ ಒಂದು ಸ್ವಲ್ಪನೂ ಕಡಿಮೆನೇ ಆಗಲಿಲ್ವಲ್ಲ? ಏನಂಜಲಿ ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಾ? ಒಂಥರ ಸಂತೋಷ ಪಡಬೇಕು. ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅಂತ ಅಂತಾರೆ. ಆ ಟೈಮ್ ನನಗೂ ಬಂದಿದೆ. ನಾನು ಇಲ್ಲಿಂದ ಹೊರಡಬೇಕಾದ್ರೂ ನಿನಗೆ ಸತ್ಯ ಹೇಳದೆ ಹೋದರೆ ಆ ದೇವ್ರು ಕೂಡ ನನ್ನ ಕ್ಷಮಿಸೋದಿಲ್ಲ. ಹೋಗ್ಬೇಕಾ? ಯಾಕೆ? ಹೌದು ಮುತ್ತು, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಾವ ಜನ್ಮದ್ರು ನಾನು ಬಂದನು, ನಾನು ಈ ಮನೇಲಿದ್ದೆ. ಆದರೆ ಈಗ ನಾನು ಹೊರಡಲೇಬೇಕು. ಆದರೆ ಈಗಲೇ ಯಾಕೆ? ಮುತ್ತು, ನೀನೇ ಹೇಳ್ದೆಯಲ್ಲ, ಮೀನಾ ಮದುವೆ ಆಗೋವರೆಗೂ ಕಾಯಿ, ಇಲ್ಲಾಂದರೆ ಅವಳು ಮದುವೆನೇ ಆಗೋದಿಲ್ಲ ಅಂತ. ಈಗ ಅವಳು ಮದುವೆ ಆಯ್ತಲ್ಲ, ಇನ್ನು ನನಗಿಲ್ಲೇನೂ ಕೆಲಸ ಇಲ್ಲ. ಅಂದರೆ ನನ್ನಿಂದ ದೂರ ಹೋಗ್ತಾ ಇದೆಯಾ? ಇದು ನಾನು ಹೇಗೆ ಸಹಿಸ್ಕೊಳ್ಳಿ? ಆದರೆ ಇದು ಅನಿವಾರ್ಯ. ನೀನು ಇದ್ದಕ್ಕಿದ್ದಾಗೆ ಆ ಮನೆಗೆ ಹೋದ್ರೆ ಮಾವ ಹಿಂಗೆ ಅನುಮಾನ ಬರುತ್ತೆ. ನಾನು ಆ ಮನೆಗೆ ಹೋಗ್ತಾ ಇಲ್ಲ ಮುತ್ತು. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಗೊತ್ತಿಲ್ಲ, ಆದರೆ ನಾನು ಹೋಗಲೇಬೇಕು. ಹೇಗಿದ್ರೂ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೀವಿ. ಅದು ಸಿಕ್ಕಿದ ತಕ್ಷಣ ನಾನು ಫ್ರೀ ಬರ್ಡ್. ಅಲ್ಲಿಗೆ ನನ್ನ ನಿನ್ನ ಸಂಬಂಧಕ್ಕೆ ಮುಕ್ತಿ ಸಿಗುತ್ತೆ. ಸ್ವಲ್ಪ ದಿನನಾದರೂ ನೀನು ಇಲ್ಲೇ ಇದ್ದು ಹೋಗ್ಬೋದಲ್ಲ. ನಿನಗೆ ಒಳ್ಳೆ ಗಂಡ ಅಂತೂ ಆಗಲಿಲ್ಲ, ಒಳ್ಳೆ ಫ್ರೆಂಡ್ ಥರನಾದರೂ ಇರ್ತೀನಿ. ನೋಡು, ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇಲ್ದಲೆ ಇಲ್ಲೇ ಕಾಲ ಕಳೆದು ಆಮೇಲೆ ಹೋಗ್ಬೋದು. ಇಲ್ಲ ಮುತ್ತು, ನಾನು ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಾಳ್ಮೆ ಸತ್ತು ಹೋಗಿದೆ. ಅಂಜಲಿ, ಮಾವಯ್ಯ ಬಂದು ಕೇಳಿದ್ರೆ ನಾನೇನಂತ ಹೇಳಿ? ಅವ್ರಿಗೆ ನಾನು ಎಲ್ಲ ವಿಷಯ ಹೇಳ್ತೀನಿ, ಆಮೇಲೆ ಹೋಗು. ಆದರೆ ನಾನು ಹೋಗಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ. ಅಂಜಲಿ, ಯಾಕೆ ಇಷ್ಟು ಹಠ ಮಾಡ್ತಾ ಇದೀಯಾ? ನೀನ್ ತಪ್ಪು ಮಾಡ್ತಾ ಇದೀಯ ಅಂಜಲಿ. ಅವರು ನಿನ್ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ನೀನ್ ಅವ್ರಿಗೆ ಮೋಸ ಮಾಡ್ತಾ ಇದೀಯಾ. ನೋಡು, ನನಗ್ ಮಾತ್ರ ಅಸಡ್ಡೆ ಅನ್ಕೊಂಡಿದ್ದೆ, ಆದ್ರೆ ನಿನ್ ಜನ್ಮ ಕೊಟ್ಟಿರೋ ತಂದೆ ತಾಯಿ ಏನ್ ಮಾಡಿದ್ದಾರೆ? ಹೆಣ್ಣಿನ ಮನ್ಸು ಮೃದು ಅಂತಾರೆ, ಅದರಲ್ಲಿ ಕರುಣೆನೂ ತುಂಬಿರುತ್ತೆ ಅಂತಾರೆ. ನೀನ್ ಮಾಡ್ತಾ ಇರೋದು ನನಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅವ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅದರಿಂದ ನನಗೇನು ಆಗ್ಬೇಕಾಗಿಲ್ಲ. ಬೇಡ ಅಂಜಲಿ, ಅವ್ರು ತುಂಬಾ ಸಂಕಟ ಪಡ್ತಾರೆ. ಅವ್ರು ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲ ಮುತ್ತು, ಅದ್ರ ಬಗ್ಗೆ ನನಗೇನು ಯೋಚನೆ ಇಲ್ಲ. ಅದೇ ಯಾಕೆ? ನೀನ ಮನೆಗೆ ಹಿರಿ ಮಗಳು, ನಿನ್ ಮೇಲೆ ಜವಾಬ್ದಾರಿ ಇರುತ್ತೆ. ನೀನೇ ಹೀಗಂದ್ರೆ ಹೇಗೆ? ಅಂತೀನಿ, ಅಂತೀನಿ. ಯಾಕಂದ್ರೆ ನನಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಅದೇ ಯಾಕಂಜಲಿ? ಯಾಕಂದ್ರೆ ನಾನು ಅವ್ರ ಮಗಳಲ್ಲ. ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ, ನನ್ನ ಮೊಬೈಲ್ಗೆ ಮೆಸೇಜ್ ಬಂತು. ನಾನು ತಕ್ಷಣ ಹೊರಟೆ. ಏರ್ಪೋರ್ಟ್ ತಲುಪೋಷ್ಟರಲ್ಲಿ ಅಂಜಲಿ ಗಾಡಿಗೆ ಆಕ್ಸಿಡೆಂಟ್ ಆಗಿತ್ತು.